ಬೇರೆಯವ್ರ ಲೈಫಲ್ಲಿ ನಮಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ನಮ್ಗೆ ಅರ್ಥ ಆಗೋ ದಿನ ಬಂದಾಗ ಎವ್ರಿಥಿಂಗ್ ಚೇಂಜಸ್. ಆ ಮೊಮೆಂಟಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಅಥವಾ ನಮ್ಮ ಕಾಂಪ್ರಮೈಸಸ್ ಆಗಲಿ ಅಥವಾ ಅವ್ರ ಲೈಫ್ಗೆ ನಾವು ಫಿಟ್ ಆಗಬೇಕಲ್ವಾ ಅನ್ನೋ ಒಂದು ಎಫರ್ಟ್ಸ್ ಆಗಲಿ ಎಲ್ಲನೂ ಬದಲಾಗ್ತಾ ಹೋಗುತ್ತೆ. ಆ್ಯಂಡ್ ಇದು ಯಾರದೇ ಲಾಸ್ ಅಂತ ಇರೋದಿಲ್ಲ, ಇಟ್ಸ್ ಜಸ್ಟ್ ಯುವರ್ ಲಿಬರೇಷನ್. ವೆಲ್ಕಮ್ ಟು ಡೇ 47 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ನಾನು ಕೋಕೋನಟ್ ಮಿಲ್ಕ್ನ ಬಳಸ್ಕೊಂಡು ಜೀರಾ ರೈಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಎಗ್ ಕರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಎಗ್ ಕರಿ ರೆಸಿಪಿ ಇಟ್ಸ್ ಅ ಹಿಟ್. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಸೊ ಇದನ್ನು 2ನೇ ಸರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಬೇಕು ಅಂತಂದರೆ ಲಾಂಗ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಬೋದು ನೀವು. ತುಂಬಾ ಸಿಂಪಲ್, ಏನು ಗ್ರೈಂಡ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲವೇ ಇಲ್ಲ. 10-15 ನಿಮಿಷದಲ್ಲಿ ಆಗಿ ಹೋಗ್ಬಿಡುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡಿ. ತಿಂಡಿಗೆ ಅಂತ ಅದೇ ಎಗ್ ಸಾಂಬಾರ್ಗೆ ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ದೋಸೆ, ಎಗ್ ಸಾಂಬಾರ್, ಜೀರಾ ರೈಸ್, ಫ್ರೂಟ್ಗೆ ಇವತ್ತು ಪೊಮೊಗ್ರಾನೆಟ್ ಆ್ಯಂಡ್ ಆರೆಂಜ್ ಆ್ಯಂಡ್ ಆಗಾಗ ಹೊಟ್ಟೆ ಹಸಿದ್ರೆ ಅಂತ ಓಟ್ಸ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಇದಾಗುತ್ತೆ ಇವತ್ತಿನ ಲಂಚ್ ಪ್ರಿಪರೇಷನ್ಸ್. ಎಲ್ಲ ಪ್ಯಾಕ್ ಮಾಡಿಕೊಂಡು ಕಿಚನ್ನ ಕ್ಲೀನ್ ಮಾಡಿಟ್ಟು ಕೆಲಸಕ್ಕೆ ಹೊರಡುವಂಥ ಸಮಯ. ಆ್ಯಸ್ ಯೂಶ್ವಲ್ ಬೇಗ ಬೇಗ ರೆಡಿಯಾಗಿ ಸ್ಕೂಲ್ಗೆ ಹೊರಟೆ. ಆ್ಯಂಡ್ ಸ್ಕೂಲಲ್ಲಿ ಕರೆಕ್ಷನ್ಸ್ ಅಂತೂ ಇರಲಿಲ್ಲ ಈ ವಾರ ಪೂರ್ತಿ. ಬಟ್ ಡ್ಯಾನ್ಸ್, ರಿಹರ್ಸಲ್ಸ್, ಥಿಯೇಟರ್, ರಂತ್ರು, ಮ್ಯೂಸಿಕ್, ಎಷ್ಟೊಂದು ಅದ್ರ ಮಧ್ಯದಲ್ಲಿ ಮಕ್ಕಳು, ಕಾಸ್ಟ್ಯೂಮ್ಸ್, ಇದನ್ನೆಲ್ಲ ರೆಡಿ ಮಾಡೋಷ್ಟು ಅದಕ್ಕೆ ಸಾಕೋಗಿತ್ತು. ವಾಪಸ್ ಮನೆಗೆ ಬಂದಮೇಲೆ ಪಾರ್ಸಲ್ ಬಂದಿತ್ತು. 2 ಕುರ್ತಾ ಸೆಟ್ಸ್ನ ಆರ್ಡರ್ ಮಾಡಿದ್ದೆ ನಾನು. ಇದಂತೂ ತುಂಬಾ ಚೆನ್ನಾಗಿದೆ, ಜೈಪುರಿ ಕಾಟನ್. ಲಿಂಕ್ನ ನಾನು ಅಫಿಲಿಯೇಟ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿತ್ತು. ಅಮೆಝಾನ್ ಸೇಲ್ ಏನಾಯಿತು, ಸೊ ಅದಕ್ಕೆ ಅಂತ ನಾನು ಪರ್ಚೇಸ್ ಮಾಡಿದೆ. ಲಿಂಕ್ ಹಾಕಿರ್ತೀನಿ. ಪ್ಯೂರ್ ಕಾಟನ್ 2 ಕುರ್ತಾ, ಪ್ಯಾಂಟ್ ಆ್ಯಂಡ್ ದುಪಟ್ಟ ಸೆಟ್ ಆಗಿರುತ್ತೆ. ಸಂಜೆ ಬ್ಯಾಂಗ್ಳೂರ್ ವೆದರ್ ಆ್ಯಕ್ಚುಲಾಗಿ ಬೆಳಗ್ಗೆ ತುಂಬ ಚಳಿ ಇತ್ತು, ಅದಕ್ಕೆ ಸೂಪ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಡನ್ನಾಗಿ ವೆದರ್ ಚೇಂಜ್ ಆಯಿತು. ಪ್ಲ್ಯಾನ್ ಅಂತೂ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ಸೂಪ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ತರಕಾರಿ ಅವೆಲ್ಲ ಬಳಸ್ಕೊಂಡು. ಸೂಪ್ ಥಿಕ್ನೆಸ್ಗೋಸ್ಕರ ನಾನು ಕಾರ್ನ್ಫ್ಲವರ್ ಅಲ್ಲ ಆ್ಯರೋರೂಟ್ ಪೌಡರ್ನ ಬಳಸ್ಕೊಂಡಿದ್ದೀನಿ. ಅದು ನನಗೆ ಜೆಪ್ಟೋಲ್ ಅವೈಲೇಬಲ್ ಇತ್ತು, ಹೆಲ್ದಿಯರ್ ವರ್ಷನ್ ಅದು. ಆ್ಯಂಡ್ ಈ ವೀಕ್ ಪ್ಲ್ಯಾಂಟ್ ಕೇರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಟೈಮ್ ಇತ್ತು ಅಂತ ಗಿಡಗಳಿಗೆಲ್ಲ ನೀರು ಹಾಕಿ ಒಂದ್ಸರಿ ಚೆಕ್ಔಟ್ ಮಾಡಿದೆ. ಆ್ಯಂಡ್ ವೈಟ್ ಕಲರ್ ಹುಳಗಳು ಬಂದಿದ್ದರೆ ನೀಮ್ ಆಯಿಲ್ ವಾಟರ್ ಜೊತೆ ಸ್ಪ್ರೆಡ್ ಮಾಡ್ಕೋಬೋದು ನೀವು. ಇದೊಂದು ಕಮೆಂಟಲ್ಲಿ ಬಂದಿತ್ತು, ಸೊ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿನ್ನರ್ಗೆ ದೋಸೆ, ಅದರ ಜೊತೆಗೆ ಅಮ್ಮ ತೊಗರಿಕಾಯಿ ಸಾಂಬಾರು ಮಾಡಿದರು. ಸೊ ಅದನ್ನು ತಿಂದು ಈ ವಾರ ಪೂರ್ತಿ ಆಲ್ಮೋಸ್ಟ್ ನಾನು ದೋಸೆ ಇಡ್ಲಿದಲ್ಲೇ ತಿಂದು ಕಳೆದ್ಬಿಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.